ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅನನ್ಯಂಗೆ ಯಾರಾದ್ರೂ ಇಷ್ಟ ಆದ್ರೆ ಊಟದ ಮೂಲಕ ಅವಳ ಋಣನ ತೀರಿಸ್ತಾಳೆ. ನಿನ್ಗೋಸ್ಕರ ಕುಕ್ಕಿಂಗ್ ಮಾಡ್ಕೊಂಡು ನನ್ ಕೈಯಾರೆ ಬರ್ತೀನಿ. ಅಷ್ಟೇ ಅಲ್ಲ, ರವಿ ಸಾರ್, ರಚ್ಚು ಮ್ಯಾಮ್, ನಿಮ್ಗೂ ಕೂಡ ಇವತ್ತು ನನ್ ಕೈಯಾರೆ ಅಡಿಗೆ ಮಾಡ್ಕೊಂಡು ಬರಕ್ ಹೋಗ್ತಾ ಇದ್ದೀನಿ. ಟ್ರ್ಯಾಕ್ಸ್ ಹೋಟೆಲ್ ಒಳಗೆ ಬಂದು ನೋಡ್ತೀನಿ, ಯಾವ್ದೋ ಬೇರೆ ಪ್ರಪಂಚಕ್ಕೆ ಬಂದಿದ್ದೀನೇನೋ ಅಂತ ಅನಿಸ್ತೈತೆ. ನಮ್ಮ ಅನನ್ಯಂಗೆ ನಾನು ಅಡಿಗೆ ಮಾಡಕ್ ಕಲಿಯಕ್ ಬಂದಿದ್ದೀನಿ. ಯಾವ್ಯಾವ ತರ ಅಡಿಗೆ ಹೇಳ್ಕೊಡ್ತೀರಾ? ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಅರ್ಥ ಆಗ್ತಾ ಇಲ್ಲ. ಅಕ್ಕ ನಾಮ್ ಭುವನೇಶ್ ಇಸ್ ಇವರು ಫ್ರೈಡ್ ರೈಸ್ ಹಿಂದಿನೇ ಬೋಲ, ನಂಗೆ ಹಿಂದಿ ಬೋಲಕ್ ಬರಲ್ವಲ್ಲ. ಆಮೇಲೆ ಹಂಗೋ ಹಿಂಗೆ ಅವರು ಒಪ್ಕೊಂಡ್ರು. ಇದ್ರ ಹೆಸರೇನು? ಪಾಸ್ತಾ. ಪಾಸ್ಟಾಗ ಹಾಕಿ. ಈಗ ನಾವು ಇಂಟರ್ನ್ಯಾಷನಲ್ ಫುಡ್ ಮಾಡ್ತಾ ಇದೀವಿ. ಅದೇ ಪೆನೆ ಅರೇಬಿತಾ. ನಾನು ಅದೇ ಫಸ್ಟ್ ಕೇಳಿದ್ದು, ಇದೇನು ಪೆನ್ನಿ ಅರೇಬಿತಾ. ನನ್ಗೆ ಉಚ್ಚಾರಣೆ ಮಾಡಕ್ ಬರ್ತಾ ಇಲ್ಲ, ಕಷ್ಟ ಆಗ್ತಾ ಇತ್ತು. ಬೇಸಿಲಿ ಆಯ್ತು, ಫೆರೆ ಅರೇಬಿತಾ. ಈಗ ಇನ್ನೊಂದು ಇಂಟರ್ನ್ಯಾಷನಲ್ ಫುಡ್ ಮಾಡಕ್ಕೆ ಹೊರಟಿದೀವಿ, ಫೆಲಿ ಹಾಲಿಯೋ. ಏನಿದು? ಅಯ್ಯೋ, ಇಲ್ಲಿ ನೋಡಿ ಟೊಮೊಟೊ ಹಣ್ಣು ಹೆಂಗಿದೆ. ಯಾವ್ದಿದು? ಎರೆಹುಳ ಇದ್ದಂಗದೆ, ಮಣ್ಣುಳ. ನಮ್ಮೂರಲ್ಲಿ ಮಣ್ಣುಳ ಅಂತಾರೆ. ಪಾರ್ಮೆಸನ್ ಚೀಸ್. ಸ್ಪ್ಯಾಗಿಡಿ ಹಾಲಿ ರೆಡಿ ಆಯ್ತು. ಮೂರನೇ ಫುಡ್ ಮಾಡಕ್ ಹೊರಟಿದ್ದು ಮಿಕ್ಸ್ ವೆಜ್ ರೆಜಾರ್ಟೋ. ಮಿಕ್ಸ್ ವೆಜ್ ರಿಜೋಟೋ. ಅಮೆರಿಕನ್ ಕಾರ್ನ್, ಗ್ರೀನ್ ಪೀಸ್, ಯೆಲ್ಲೋ ಜುಕ್ನಿ, ಗ್ರೀನ್ ಜುಕ್ನಿ, ಬೀನ್ಸ್. ಇದು ಮಾಡ್ಬೇಕಾರಂತೂ ನನಗೆ ಫುಲ್ ಟೆನ್ಷನ್. ಏನಿದು? ಆಮೇಲೆ ಅದಕ್ಕೆ ರೈಸ್ ಹಾಕಿದ್ರು, ಅಂದ್ರೆ ರೈಸ್ ಬೇರೆ ತರ ಇತ್ತು. ಇದ್ರ ಸ್ಮೆಲ್ ನೋಡ್ತಾ ಇದ್ರೆ ನನಗೆ ತಿನ್ಬಿಡ್ಬೇಕು ಅನಿಸ್ತೈತೆ. ಬಟ್ ಅನನ್ಯ ಹಾಗೆ ನಮ್ಮ ರವಿ ಸರ್, ರಚಿತಾ ಮೇಡಮ್ ತಿನ್ಬೇಕು. ಫೈನಲ್ ಆಗಿ ಮಿಕ್ಸ್ ವೆಜ್ ರೆಸಾರ್ಟೋ ರೆಡಿ ಆಯ್ತು ಅಲ್ಲ? ರಿಸಲ್ಟು. ಓಕೆ. ನಮ್ಮ ಅನನ್ಯಂಗೋಸ್ಕರ ಒಂದು ಒಳ್ಳೆ ಫುಡ್ ಹೇಳಿ ಅಂದೆ. ಅವರು ಅದು ಯಾವುದೋ ಹೇಳಿದ್ರ, ಚಿಕ್ಕುತ್ತೆ ಕಾಲಿಫ್ಲವರ್ ಅಂತೆ. ಸ್ವಲ್ಪ ಹಾಕ್ಬೇಕಾ? ಒಳ್ಳೆ ಖಾರ ಪುಡಿ ಇದ್ದಂಗದೆ. ಕಾಲಿಫ್ಲವರ್ ಅಂದ್ರೆ ಹೂಕೋಸು, ಕಾಲಿಫ್ಲವರ್ ಅಂದ್ರೆ ಹೂಕೋಸು ಅಂತ ಇವತ್ತಲೇ ಗೊತ್ತಾಯ್ತಾ ಇರೋದು ನನಗೆ. ಘಮ ಅಂತ ಇದೆ. ಚಿಕ್ಕುತ್ಲೆ ಕಾಲಿಫ್ಲವರ್ ರೆಡಿ ಆಯ್ತು. ತಿಂದ್ರೆ ಇನ್ ಹೆಂಗಿರ್ಬೋದು? ಫ್ರೆಂಚ್ ಫ್ರೈ. ನಮ್ಮ ಅನನ್ಯಂಗೆ ತುಂಬಾ ಇಷ್ಟವಾದದ್ದು ಫ್ರೆಂಚ್ ಫ್ರೈ. ನಾನೇ ಮಾಡಿದ್ದು. ಫ್ರೆಂಚ್ ಫ್ರೈ ರೆಡಿ ಆಯ್ತು. ಅನನ್ಯ, ರವಿ ಸರ್, ರಚ್ಚು ಮ್ಯಾಮ್, ನಿಮ್ಗೆ ಈ ಐಸ್ ಕ್ರೀಮ್ ಕೂಡ ತರ್ತಾ ಇದ್ದೀನಿ. ಈಗ ನಾನು ನಿಮ್ಗೋಸ್ಕರ ಅಲ್ಲಿಗೆ ತಗೊಂಡ್ಬರ್ತೀನಿ. ತುಂಬಾ ಟೇಸ್ಟಿ ಆಗಿದೆ, ಸೀರೆ ಬಿಸಿ ಬಿಸಿ ಆಗಿದೆ. ನಿಜವಾಗ್ಲೂ ನೀವು ಮಾಡಿರೋದನ್ನ ವಿಡಿಯೋ ನೋಡಿದೆ ನಾನು. ಈಗಲೂ ನಂಬಕ್ಕಾಗ್ತಲ್ಲ, ನಾನು ನಮ್ಮ ಸ್ಟೇಜ್ ಅಲ್ಲಿ ಈ ತರ ಟೇಬಲ್ ಹಾಕೊಂಡು ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ ಅಂತ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಪಾಸ್ತಾ ನಾನೇ ತಿನ್ಸ್ಬಿಡ್ತೀನಿ. ತುಂಬಾ ಟೇಸ್ಟಿ ಆಗಿದೆ, ಸಕ್ಕತ್ತಾಗಿದೆ. ಇದನ್ನ ನೀವು ಟ್ರೈ ಮಾಡ್ಲೇಬೇಕು ಎಲ್ಲರೂ. ರವಿ ಸರ್, ರಚು ಮ್ಯಾಮ್, ನೀವು ಟೇಸ್ಟ್ ಅಲ್ಲಿ ಹೋಗಿ ಒಂದು ಟೈಮ್ ಎನರ್ಜಿ ಹಾಕಿ ಅಡುಗೆ ಮಾಡಿದ್ರಲ್ಲ, ಅದು ಅವ್ರು ನನಗೆ ಕೊಡ್ತಿರೋ ಡೆಡಿಕೇಶನ್. ಅಡುಗೆ ನಿಜವಾಗ್ಲೂ ಚೆನ್ನಾಗಿದೆ. ನನಗೆ ಅಡುಗೆ ಮಾಡಿ ಬಡಿಸೋದಂದ್ರೆ ಇಷ್ಟ. ಅದನ್ನ ಯಾರೋ ನನಗೆ ಮಾಡಿದ್ದಾರೆ ಅಂದ್ರೆ ಇಟ್ಸ್ ರೈಟ್ ಕೈಂಡ್ ಆಫ್ ಡೆಡಿಕೇಶನ್ ನನಗೆ. ನೀನೇ ಮಾಡ್ತೀನೋ? ನಾನೇ ಅಂದ್ರೆ ಅವ್ರು ಹೇಳ್ಕೊಟ್ರು ನಾನು ಮಾಡಿ. ಬಟ್ ಸೀರಿಯಸ್ಲಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.